ಕಸ್ಟಮರು ಲೊಕೇಶನ್ ಕಳಿಸಿದ್ದಾರೆ, ಗಾಡಿನ ರೆಡಿ ಆಗಿದೆ. ಸೊ ಹೊರಡೋಣ. ಎಲ್ಲಿಗಪ್ಪ ಅಂತ ಅಂದರೆ ಇವತ್ತು ಒಂದು ಒಳ್ಳೆ ಊಟ ಇದೆ, ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಕಸ್ಟಮರ್ ಊಟ. ಕಂಗ್ರ್ಯಾಚುಲೇಷನ್ ಬ್ರದರ್. ಈಗ ತಿಂಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಬೋಗದಿ ಸಿಗ್ನಲ್ ಇದ್ದೀನಿ. ಸೊ ಬೋಗದಿ ಸಿಗ್ನಲಿಂದ ಎಲ್ಲಿಗಪ್ಪ ಅಂತಂದರೆ ಈಗ ಸೀದಾ ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಮತ್ತೆ ರೈಟ್ ಎತ್ಕೊಂಡು ಹೈ ಟೆನ್ಷನ್ ರೋಡಲ್ಲಿ ಸೀದಾ ಹೋದರೆ ಶ್ರೀರಾಮ್ಪುರ ಒಳಗಡೆ ಆರ್ಚ್ ಹತ್ರ ಮನೆ ಲೊಕೇಶನ್ ತೋರಿಸಿದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಟಿಫನ್ನು ಮಾಡ್ಕೊಂಡಾಯ್ತು ಇಲ್ಲೇ. ಸೊ ಬೋಗದಿ ಸಿಗ್ನಲಲ್ಲಿ ಇಲ್ಲೇ ಲೆಫ್ಟ್ ಸೈಡ್ ಇದೆಯಲ್ಲ, ಸೊ ಇಲ್ಲೇ ತಿಂಡಿ ಮಾಡಿಕೊಂಡೆ. ಸೊ ಈಗ ಬನ್ನಿ ಹೊರಡೋಣ. ಸೊ ಇವತ್ತು ಎಲ್ಲಿಗಪ್ಪ ಅಂತ ಅಂದರೆ ಗೋಣಿಕೊಪ್ಪ ಅಂತ ಹೇಳಿದ್ದಾರೆ. ಸೊ ಅಪ್ ಆ್ಯಂಡ್ ಡೌನು. ಸೊ ಆ್ಯಂಡ್ ಅಲ್ಲಿ ಏನಪ್ಪ ಅಂತ ಅಂದರೆ ನಾನ್ ವೆಜ್ ಊಟ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಬಾರಿಸ್ಬಿಡುತ್ತೆ, ಯಾಕೆಂತಂದರೆ ಕೂರ್ಗ್ ಸೈಡ್ ಅಲ್ವಾ. ಸೊ ಕೂರ್ಗ್ ಸೈಡು ಮದುವೆ ಅನಿಸುತ್ತೆ ಮೇ ಬಿ. ಸೊ ಅಲ್ಲಿ ಊಟ ನಾನ್ ವೆಜ್ ಮಾಡಿರ್ತಾರೆ. ಸೊ ಎಲ್ಲ ಏನೇನಿರುತ್ತೆ ಅಲ್ಲಿ ಕೂರ್ಗ್ ಸ್ಪೆಷಲ್ಲು ಅಂತ ನೋಡೋಣ ಬನ್ನಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಗೈಸ್ ಈಗ ಕಸ್ಟಮರ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಡೀಸೆಲ್ ಹಾಕ್ಸೋದ ಅಂತ ಬಂದೆ. ಸೊ ಈಗ ಒಂದು 1000 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಗೋಣಿಕೊಪ್ಪ 80 ಕಿಲೋಮೀಟ್ರ್ ಐತೆ. ಒಂದು ಇವಾಗ ಬರ 60 ಕಿಲೋಮೀಟ್ರ್ ಆಗುತ್ತೆ. ಸೊ 1000 ರೂಪಾಯಿ ನಮ್ಮ ಗಾಡಿಗೆ ಸಾಕು. 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಹೊರಟ್ಬಿಡೋಣ. ಸೊ ಗೈಸ್ ಕಸ್ಟಮರ್ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಕಸ್ಟಮರು ತುಂಬ ಫ್ರೆಂಡ್ಲಿ. ಸೊ ಅವರು ಏನೇನೋ ಮಾತಾಡ್ತಿದ್ದಾರೆ. ಸೊ ನಮ್ಮ ಡ್ರೈವ್ ಮಾಡ್ಕೊಂಡು ಪೀಸಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗೋಣ, ಏನೇನು ಸಿಗುತ್ತೆ ಅಲ್ಲೆಲ್ಲ ನೋಡೋಣ. ಸೊ ಅಂದೇವೆ ಏನೇನು ಸಿಗುತ್ತೆ. रानी का बच्चा तो अभी 12th में चला गया भाई. वो ही इज वेरी टॉल. यू आर सीन सन इन लॉ ना. सनी लिया. So he. Wow. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು equivalent to his height is equivalent to him. ಕಸ್ಟಮರ್ಗೆ ತುಂಬ ಓಲ್ಡ್ ಸಾಂಗ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಳೆ ಸಾಂಗ್ ಹಾಕೊಂಡು ಪೀಸಾಗಿ ಹೋಗ್ತಾ ಇದ್ದೀವಿ. ಸೊ ಈಗ ಎಲ್ಲಪ್ಪ ಇದ್ದೀವಿ ಅಂತ ಅಂದರೆ ಈಗ ಇಲ್ಲಿ ಫಾರೆಸ್ಟಲ್ಲಿ ಇದ್ದೀವಿ. ಗೋಣಿಕೊಪ್ಪ ರೋಡ್ನ ಯಾವ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಇನ್ನೂ ತುಂಬ ಸಿಕ್ಕಾಪಟ್ಟೆ ಪ್ಯಾಚಸ್ ಇದೆ. ಸೊ ಈ ಗಾಡೀಲಿ ಓಡೋಷ್ಟರಲ್ಲಿ ಎಲ್ಲ ಟಕ 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 ಅಂತ ಆಡ್ತಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಗೈಸ್ ಮಡಿಕೇರಿ ಸೈಡು ಮದುವೆ ಅಂತ ಅಂದ್ರೇ ಏನೇನೋ ಮಾಡಿರ್ತಾರೆ ಸ್ಪೆಷಲ್ಲು. ಸೊ ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಏನೇನು ಮಾಡಿರ್ಬೋದು ಅಂತ. ಸೊ ಈಗ ನಾನು ಹೋಗ್ತಾ ಇದ್ದೀನಿ, ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಹೊಸದಾಗಿ ಹೊಸ ಐಟಮ್ಸ್ ಎಲ್ಲ ಏನೇನಿದೆ ಅಂತ ಎಲ್ಲ ಟ್ರೈ ಮಾಡಬೇಕು. ಸೊ ಎಲ್ಲ ತಿಂದಾಕ್ಬಿಡೋದೆ ಈ ಸಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಅಲ್ಲಿಂದ ರೈಟ್ ತೊಗೊಂಡು ಸ್ವಲ್ಪ ಒಳಗಡೆ ಹೋಗ್ಬೇಕು ರೆಸಾರ್ಟ್ಗೆ. ಸೊ ರೆಸಾರ್ಟ್ ನೇಮು ಇನ್ನೂ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್ ಎಂಟ್ರಿ ಆಗಿದ್ದೀನಿ ಒಳ ಕಡೆಗೆ. ಸೊ ಈಗ ಪಾರ್ಕಿಂಗ್ ಮಾಡಿಬಿಟ್ಟು ಗಾಡಿನ ಸೊ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಸೊ ಇನ್ನೂ ಊಟಕ್ಕೆ ಕರೆದಿಲ್ಲ. ಸೊ ಅವರಂದರು ಊಟಕ್ಕೆ ಹೋಗ್ಬೇಕಾದ್ರೆ ಕಾಲ್ ಮಾಡ್ತೀನಿ ಅಂತ. ಸೊ ನೋಡಿದೆ ರೆಸಾರ್ಟು, ಸೌಂಡ್ ಎಲ್ಲ ಚೆನ್ನಾಗಿ ಬರ್ತಿದೆ. ಸೊ ಇನ್ನೂ ಆಲ್ಮೋಸ್ಟ್ ಏನೂ ರೆಡಿ ಆಗಿಲ್ಲ ಅನಿಸುತ್ತೆ. ತುಂಬ ಜನ ಒಳಗೆ ಇದ್ದಾರೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಂದು ರೌಂಡು ನಡ್ಕೊಂಡು ಹೋಗೋಣ. ತುಂಬ ಜನ ಬಂದಿದ್ದಾರೆ ಆಲ್ರೆಡಿ. ನೋಡೋಣ, ಮೈಸೂರಿಂದನೇ ಒಂದು 2-3 ಗಾಡಿ ಬಂದಿದೆ. ಹೋಗೋಣ ಒಳಗಡೆ ಹೋಗ್ಬಿಟ್ಟು ಏನೇನು ಮಾಡಿದ್ದಾರೆ ನೋಡೋಣ. ಐಸ್ ಡ್ರಿಂಕ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಸೊ ಎಲ್ಲ ಕುಡಿತಿದ್ದಾರೆ. ಸೊ ನಾವು ಕುಡಿಯೋಕ್ಕಾಗಲ್ಲ, ಯಾಕೆ ಅಂದರೆ ಡ್ರೈವಿಂಗ್ ಮಾಡಬೇಕು. ಸೊ ನನಗೆ ಅಭ್ಯಾಸನೂ ಇಲ್ಲ. ನೋಡಿ ನೋ ಕಾಮೆಂಟ್ಸ್ ಇಲ್ಲ ಸರ್. ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಎಷ್ಟು ಬೇಕಾದ್ರೂ ಹೋಗಿ ಕುಡಿತಾ ಇರೋದೆ. ಸೊ ಆ ಕಡೆ ಏನಪ್ಪ ಅಂತಂದರೆ ಕಬಾಬು, ಸೊ ಸ್ನ್ಯಾಕ್ಸ್ ಎಲ್ಲ ಆ ಕಡೆ ಮಾಡಿದ್ದಾರೆ. ಸೊ ಇಲ್ಲಿ ಎಣ್ಣೆ ಎಲ್ಲ ಮಾಡಿದ್ದಾರೆ. ಬನ್ನಿ ನಾವು ಸ್ನ್ಯಾಕ್ಸ್ ಇಸ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ. ಸ್ನ್ಯಾಕ್ಸಲ್ಲಿ ಚಿಕನ್ನು, ಕಬಾಬು ಆ್ಯಂಡ್ ಫಿಶ್ ಕಬಾಬ್, ಸಮೋಸ ಆ್ಯಂಡ್ ಮಟನ್ ಉಂಡೆ ಮಾಡಿದ್ದಾರೆ. ಒಂದು ನಿಂಬೆಹಣ್ಣು ಕೊಟ್ಟಿದ್ದಾರೆ. ಸೊ ಹಾಕೊಂಡು ತಿಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.